ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಎಲ್ಲರೂ ಕೇಳ್ತಾ ಇದ್ರಿ ಎಕ್ಸಾಮ್ ಯಾವಾಗ, ಎಕ್ಸಾಮ್ ಫೀಸ್ ಯಾವಾಗ ಕಟ್ಟೋದು, ಎಕ್ಸಾಮ್ ಯಾವ ಮಂತಲ್ಲಿರುತ್ತೆ ಅಂತ ಹೇಳಿ. ಸೊ ಎಕ್ಸಾಮ್ ಯಾವಾಗ ಅಂತ ಹೇಳಿ KSOU ಇಂದ ನೆಕ್ಸ್ಟ್ ಮಂತಲ್ಲಿ ನೋಟಿಫಿಕೇಷನ್ ಬರುತ್ತೆ. ಈಗ ಸದ್ಯಕ್ಕೆ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ KSOU ಕಡೆಯಿಂದ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಸೊ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ನಾನು ಡೈರೆಕ್ಟ್ ಲಿಂಕನ್ನು ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಯಾರಿಗೆಲ್ಲ ಗೊತ್ತಾಗಿಲ್ಲ ಅವರು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡುವ ಮೂಲಕ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಡೌಟ್ಸ್ ಇದ್ದರೆ ಕೇಳ್ಬೋದು. ಯಾಕೆ ಅಂತಂದರೆ ಪೇಮೆಂಟ್ ಮಾಡುವಾಗ ಯಾವುದೇ ರೀತಿ ಮಿಸ್ಟೇಕನ್ನು ಮಾಡಬೇಡಿ. ಒಂದ್ಸತಿ ನೀವು ಪೇಮೆಂಟನ್ನು ಮಾಡಿ ಆಯಿತು ಅಂತಂದರೆ ಮತ್ತೆ ಅದನ್ನು ಯಾವುದೇ ರೀತಿ ಚೇಂಜಸನ್ನು ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಪೇಮೆಂಟ್ ಮಾಡೋದಕ್ಕೆ ಮೊದಲು ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ಪು ನೋಡಿಕೊಂಡು ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಫಸ್ಟ್ ಇಯರ್ ಇರೋರಿಗೆ ಮಾತ್ರ ಇದು. ಯಾಕಂತಂದರೆ ಸೆಕೆಂಡ್ ಇಯರ್ ಮತ್ತು ಫೈನಲ್ ಇಯರ್ ಅವರು ಈಗ ಆಲ್ರೆಡಿ ಒಂದೊಂದು ಸತಿ ಪೇಮೆಂಟನ್ನು ಮಾಡಿರ್ತೀರ, ಹಾಗಾಗಿ ನಿಮಗೆಲ್ಲ ಗೊತ್ತಿರುತ್ತೆ. ಫೈನಲ್ ಇಯರಲ್ಲಿ ಇರೋರಿಗೆ ಇನ್ನೇನು ನಾವು ಹೇಳುವ ಅವಶ್ಯಕತೆ ಇಲ್ಲ. ಫಸ್ಟ್ ಇಯರಲ್ಲಿ ಯಾವೆಲ್ಲ ಈಗ ಜುಲೈ ಸೈಕಲಲ್ಲಿ ಎಕ್ಸಾಮನ್ನು ಬರೆಯೋಕ್ಕೆ ಹೋಗ್ತಾ ಇದ್ದೀರಾ ಅಂಥವರಿಗೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋದು. ಇದು KSOU ನಿಂದ ನಿಮಗೆ ಲಿಂಕ್ ಏನು ಡೈರೆಕ್ಟಾಗಿ ಕೊಟ್ಟಿದ್ದೀನಲ್ವ, ಅದರಲ್ಲಿ ಪೇ ಮಾಡೋದು ಹೇಗೆ ಅಂತ ಹೇಳಿ ಅದು ಶಾರ್ಟ್ಕಟ್ಟಲ್ಲಿದೆ. ನಾನಿಲ್ಲಿ ಯಾವ ರೀತಿ ಪೇ ಮಾಡಬೇಕು ಅನ್ನೋದನ್ನ ಫಸ್ಟಿಂದ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಾವು ಗೂಗಲಲ್ಲಿ ಹೋಗಿ KSOU ಅಂತ ಹೇಳಿ ಟೈಪ್ ಮಾಡಿದ್ರೆ ಈ ರೀತಿ ವೆಬ್ಸೈಟು ಓಪನ್ ಆಗುತ್ತೆ. ಇದು ಬಂದ್ಬಿಟ್ಟು KSOU ಮೈಸೂರು ಅಂತ ಹೇಳಿ ಫಸ್ಟ್ ಆಪ್ಷನ್ ಏನಿರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನಮಗೆ KSOU ಅವ್ರದ್ದು ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಮಗೆ ಎಕ್ಸಾಮಿನೇಷನ್ ಅಂತ ಸ್ಕ್ರಾಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಎಕ್ಸಾಮಿನೇಷನ್ ಅಂತ ಹೇಳಿ ಒಂದು ಆಪ್ಷನ್ ಕಾಣಿಸುತ್ತೆ. ಅದರ ಮೇಲೆ ನಾವು ಕ್ಲಿಕ್ ಮಾಡಿದ್ವಿ ಅಂತಂದರೆ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ. ಇದರಲ್ಲಿ ಸೆಕೆಂಡ್ ಆಪ್ಷನ್ ಇದೆ. ಇಲ್ಲೇನು ಮೇಲ್ಗಡೆ ಏನು ನೋಡೋದಕ್ಕೆ ಹೋಗಬೇಡಿ. ಇಲ್ಲಿ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೆಕೆಂಡ್ ಆಪ್ಷನ್ ಇದೆ. ಕ್ಲಿಕ್ ಹಿಯರ್ ಫಾರ್ ಎಕ್ಸಾಮಿನೇಷನ್ ಫೀ ಪೇಮೆಂಟ್ ಅಂತ ಹೇಳಿ ಇದೆಯಲ್ಲ, ಇದನ್ನು ನೀವು ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಏನನ್ನು ಕೂಡ ನೀವು ಓಪನ್ ಮಾಡೋದಕ್ಕೆ ಹೋಗಬೇಡಿ. ಅದು ಪರೀಕ್ಷಾ ಫಲಿತಾಂಶಗಳ ಬಗ್ಗೆ ಇರುವಂತಹದ್ದು. ರಿಸಲ್ಟ್ ಬಂದಾಗ ನಿಮ್ಗೆ ಇಲ್ಲೇ ಬರುತ್ತೆ. ಇದು ನಾವೀಗ ಎಕ್ಸಾಮ್ ಫೀನ ಪೇ ಮಾಡ್ತಾ ಇರೋದ್ರಿಂದ ನಾವು ಎಕ್ಸಾಮ್ ಫೀ ಪೇಮೆಂಟ್ ಅಥವಾ ಪರೀಕ್ಷಾ ಶುಲ್ಕ ಪಾವತಿ ಅಂತ ಹೇಳಿ ಸೆಕೆಂಡ್ ಆಪ್ಷನ್ ಬ್ಲೂ ಕಲರಲ್ಲಿ ಮಾರ್ಕ್ ಮಾಡಿದಾರಲ್ಲ ಅದನ್ನು ಓಪನ್ ಮಾಡಬೇಕಾಗತ್ತೆ. ಇಲ್ಲಿ ಯಾರಿಗೆಲ್ಲ ಪೇಮೆಂಟನ್ನು ಮಾಡೋದಕ್ಕೆ ಬಿಟ್ಟಿದ್ದಾರೆ ಅಂತಂದರೆ BBA, BCA, BSc, BSW, MA, MCOM, MBA, MCA, MSW, MLib, IC, BLib, IC, MSc ಎಲ್ಲರಿಗೂ ಕೂಡ ಯಾರಿಗೆ ಸೆಮಿಸ್ಟರ್ ವೈಸ್ CBSE ಇರುತ್ತೆ ಅವ್ರಿಗೆ. ಹಾಗಾಗಿ ಸೆಮಿಸ್ಟರ್ ವೈಸ್ ಎಕ್ಸಾಮ್ ಇರೋದ್ರಿಂದ ಅವ್ರಿಗೂ ಕೂಡ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ಬಿಟ್ಟಿದ್ದಾರೆ. ಹಾಗೆಯೇ ಕೆಳಗಡೆ ಬಂದರೆ ನಾವು ಸೆಕೆಂಡ್ ಆಪ್ಷನಲ್ಲಿ ನೋಡ್ಬೋದು ಕ್ಲಿಕ್ ಹಿಯರ್ ಫಾರ್ ಎಕ್ಸಾಮಿನೇಷನ್ ಫೀ ಪೇಮೆಂಟ್ ಫಾರ್ BA ಆ್ಯಂಡ್ BCom ಸ್ಟೂಡೆಂಟ್ಸ್ ಅಂತ ಹೇಳಿದೆ. ನಾವು ಇದನ್ನು ಮಾತ್ರ ನೋಡ್ಕೊಳ್ಳೋಣ. ಇಲ್ಲಿ ಬಂದ್ಬಿಟ್ಟು 2024-25 ಜುಲೈ ಸೈಕಲ್ ಫ್ರೆಷರ್ ಯಾರೆಲ್ಲ ಈ ಫೀ ಪೇಮೆಂಟನ್ನು ಮಾಡ್ಬೋದು ಅಂತಂದರೆ 2024-25 ಜುಲೈ ಸೈಕಲ್ ಸ್ಟೂಡೆಂಟ್ಸ್ ಯಾರಿದ್ದೀರಾ ಅವರು. 2023-24 ಜನವರಿ ಸೈಕಲ್ ರಿಪೀಟರ್ಸ್. ಈಗ ಜನವರಿ ಸೈಕಲಲ್ಲಿ ಎಕ್ಸಾಮ್ ಬರೆದಿರೋರು ಯಾವುದಾದ್ರೂ ಬ್ಯಾಕ್ಲಾಗ್ ಉಳ್ಕೊಂಡಿದ್ರೆ ಅವರೂ ಕೂಡ ಇವಾಗ ಫೀ ಪೇಮೆಂಟನ್ನು ಮಾಡಿಕೊಂಡು ಎಕ್ಸಾಮನ್ನು ಬರ್ಕೊಬೋದು. 2023-24 ಜುಲೈ ಸೈಕಲ್ ರಿಪೀಟರ್ಸ್. ಈಗ ಲಾಸ್ಟ್ ಇಯರಲ್ಲಿ ಎಕ್ಸಾಮ್ ಬರೆದಿದ್ದು ಯಾವುದಾದ್ರೂ ಬ್ಯಾಕ್ಲಾಗ್ ಉಳ್ಕೊಂಡಿದ್ರೆ ಅವರೂ ಕೂಡ ಫೀ ಪೇಮೆಂಟನ್ನು ಮಾಡಿಕೊಂಡು ಎಕ್ಸಾಮನ್ನು ಬರ್ಕೋಬೋದು. ಹಾಗೆಯೇ 2018ರಿಂದ 2023 ಜನವರಿ ಮತ್ತು ಜುಲೈ ಸೈಕಲಲ್ಲಿ ಯಾರೆಲ್ಲ ಫ್ರೆಷರ್ಸ್ ಅಥವಾ ರಿಪೀಟರ್ಸ್ ಯಾರಿದ್ದೀರಾ ಅವ್ರುಗಳ ಎಕ್ಸಾಮನ್ನು ಬರೆಯೋದಕ್ಕೆ ಅಥವಾ ಪೇಮೆಂಟನ್ನು ಮಾಡೋದಕ್ಕೆ ಈ ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ನಾವು ಅದರ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಹೇಳಿದೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರನ್ನು ನೀವು ಹಾಕ್ಕೋಬೇಕಾಗತ್ತೆ. ಈ ರೀತಿ ನೀವು ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಸರ್ಚ್ ಫಾರ್ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಹೇಳಿ ಒಂದು ಆಪ್ಷನ್ ಕಾಣಿಸುತ್ತಲ್ವ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ರಿಜಿಸ್ಟರ್ ನಂಬರ್ನ ಕರೆಕ್ಟಾಗಿ ಹಾಕೋಬೇಕು. ರಿಜಿಸ್ಟರ್ ನಂಬರ್ ತಪ್ಪಾಗಿದ್ದರೆ ಸಹ ಇದು ಓಪನ್ ಆಗೋದಿಲ್ಲ. ಹಾಗೆಯೇ ನೀವು ಒಂದ್ಸತಿ ರಿಜಿಸ್ಟರ್ ನಂಬರ್ನ ಹಾಕಿದ್ಮೇಲೆ ಸರ್ಚ್ ಅಪ್ಲಿಕೇಶನ್ ಅಂತ ಕೊಡ್ತೀರಲ್ವ, ಈ ರೀತಿ ಬರುತ್ತೆ. ನೀವು ರಾಂಗ್ ರಿಜಿಸ್ಟರ್ ನಂಬರ್ನ ಕೊಟ್ಟರೆ ಈ ರೀತಿ ಬರುತ್ತೆ. ಗಿವನ್ ರೋಲ್ ನಂಬರ್ ನಾಟ್ ಎಲಿಜಿಬಲ್ ಫಾರ್ ಎಕ್ಸಾಮಿನೇಷನ್ ಅಂತ ಹೇಳಿ ಬರುತ್ತೆ. ಸೊ ನೀವು ರಿಜಿಸ್ಟರ್ ನಂಬರ್ನ ಹಾಕುವಾಗ ಕರೆಕ್ಟಾಗಿ ಹಾಕಬೇಕು.
ಸರಿಯಾದ ರಿಜಿಸ್ಟರ್ ನಂಬರ್ನ ಹಾಕಿ ಓಪನ್ ಮಾಡಿದ್ಮೇಲೆ ಈ ರೀತಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಯಾವ ಇಯರ್ದು ಎಕ್ಸಾಮನ್ನು ಬರಿತಾ ಇರ್ತೀರ, ಇಲ್ಲಿ ಥರ್ಡ್ ಆಪ್ಷನ್ ಕಾಣಿಸುತ್ತೆ ನೋಡಿ, ಕರೆಂಟ್ ಇಯರ್ ಅಂತ ಹೇಳಿ. ಆ ಇಯರನ್ನು ನೀವು ಇಲ್ಲಿ ಸೆಲೆಕ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬರುತ್ತೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್. ನೀವು ಯಾವ ಇಯರ್ದು ಎಕ್ಸಾಮನ್ನು ಬರಿತಾ ಇದ್ದೀರಾ ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಬೈ ಚಾನ್ಸ್ ನೀವು ಫಸ್ಟ್ ಇಯರ್ದು ಯಾವುದೋ ಒಂದು ಸಬ್ಜೆಕ್ಟ್ ಹೋಗಿದೆ, ಆ ಎಕ್ಸಾಮನ್ನು ಬರಿತಾ ಇದ್ದರೆ ನೀವು ಇಲ್ಲಿ ಫಸ್ಟ್ ಇಯರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫೈನಲ್ ಇಯರ್ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮದು ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇದು ಆಲ್ರೆಡಿ ಸೇವ್ ಆಗಿರುವಂತಹ ಕಾಪಿ ಆಗಿದ್ದರಿಂದ ಎಲ್ಲ ಆಟೋ ಬರ್ತಾ ಇದೆ. ನೀವು ಇಲ್ಲಿ ಎಲ್ಲದನ್ನು ಹೊಸದಾಗಿ ಟೈಪ್ ಮಾಡ್ಕೋಬೇಕಾಗತ್ತೆ. ನಿಮ್ಮದು ಫಸ್ಟ್ ಇಯರ್ ಯಾವಾಗ ಎಕ್ಸಾಮನ್ನು ಬರೆದಿದ್ದು ಅಂತ ಹೇಳಿ ಇಲ್ಲಿ ಇರುತ್ತೆ. ಬರಿತಾ ಇರೋದ್ರಿಂದ 2024-25ರ ಎಕ್ಸಾಮಿನೇಷನ್ ಅಂತ ಹೇಳಿ ನೀವು ಇಲ್ಲಿ ಹಾಕಬೇಕಾಗತ್ತೆ. ಒಂದು ವೇಳೆ ನೀವೀಗ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಆಗಿದ್ದರೆ ಫಸ್ಟ್ ಇಯರ್ದು ನೀವು ಯಾವಾಗ ಎಕ್ಸಾಮನ್ನು ಬರೆದಿರ್ತೀರ, ಲಾಸ್ಟ್ ಇಯರ್ ಎಕ್ಸಾಮ್ ಬರೆದಿರ್ತೀರ ಅಂದರೆ 2023-24ರಲ್ಲಿ ನೀವು ಇಲ್ಲಿ ಎಕ್ಸಾಮನ್ನು ಬರೆದಿರ್ತೀರ. ಅದೇ ಇವಾಗ ಸೆಕೆಂಡ್ ಇಯರ್ದು ಎಕ್ಸಾಮನ್ನು ನೀವು 24-25ನಲ್ಲಿ ಬರಿತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ಸೆಕೆಂಡ್ ಇಯರ್ ಆಪ್ಷನಲ್ಲಿ ಫಿಲ್ ಮಾಡಬೇಕಾಗತ್ತೆ. ಆಮೇಲೆ ನೀವು ಇಲ್ಲಿ ಬಂದ್ಬಿಟ್ಟು ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಯಾವ ಎಕ್ಸಾಮ್ ಸೆಂಟರಲ್ಲಿ ಎಕ್ಸಾಮನ್ನು ಬರಿತಾ ಇದ್ದೀರೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಒಂದು ಸತಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮುಗೀತು. ಎಕ್ಸಾಮ್ ಫೀಸನ್ನು ಕಟ್ಟಿ ಆದಮೇಲೆ ಎಕ್ಸಾಮ್ ಸೆಂಟರ್ನ ನೀವು ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ನೀವು ಒಂದು ವೇಳೆ ಚೇಂಜ್ ಮಾಡಬೇಕು ಅಂತಂದರೆ ಅದಕ್ಕೆ ತುಂಬ ಲಾಂಗ್ ಪ್ರೋಸೆಸ್ ಇರುತ್ತೆ. ಹಾಗಾಗಿ ಸರಿಯಾಗಿ ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಯಾವ ಸ್ಟೇಟ್ ಅಂತ ಹೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನೀವು ಹಾಕಿರುವಂತಹ ಅಡ್ರೆಸ್ ಇರುತ್ತಲ್ಲ ಅದನ್ನು ಕೂಡ ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಯಾಕಂತಂದರೆ ನೀವು ಹಾಕಿರುವಂತಹ ಅಡ್ರೆಸ್ ಏನಿದೆ ಈ ಅಡ್ರೆಸ್ಸಿಗೆ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಕಳಿಸೋದ್ರಿಂದ ನಿಮ್ಮದು ಅಡ್ರೆಸ್ ಸರಿ ಇದೆಯಾ ಅಂತ ಹೇಳಿ ಒಂದು ಸತಿ ಕ್ರಾಸ್ ಚೆಕ್ಕನ್ನು ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಈಗಾಗಲೇ ಹೇಳಿದ್ದೆಲ್ಲ ಫ್ರೆಷರ್ಸ್ ಅಥವಾ ರಿಪೀಟರ್ಸ್ ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫ್ರೆಷರ್ ಆಗಿದ್ದರೆ ಫ್ರೆಷರು, ರಿಪೀಟರ್ಸ್ ಆಗಿದ್ದರೆ ರಿಪೀಟರ್ಸ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ನೀವು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅವ್ರು ಆಗಿದ್ದರೆ 2 ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಇರುತ್ತೆ, ಹಾಗೆಯೇ 3 ಆಪ್ಷನಲ್ ಸಬ್ಜೆಕ್ಟ್ಸ್ ಇರುತ್ತೆ. ಇಲ್ಲಿ ನೀವು ಎಲ್ಲದಕ್ಕೂ ಕೂಡ ಬ್ಲೂ ಟಿಕ್ಕನ್ನು ಮಾಡಬೇಕಾಗತ್ತೆ. ಇದೆಲ್ಲದು ಬ್ಲೂ ಟಿಕ್ ಮಾಡಿಕೊಂಡ್ರೆ ಕೆಲವೊಬ್ಬರಿಗೆ ಸಮ್ಟೈಮ್ಸ್ ಆಟೋ ಕ್ಯಾಲ್ಕುಲೇಟ್ ಆಗಿ ಇಲ್ಲಿ ಎಷ್ಟು ಫೀಸನ್ನು ಪೇ ಮಾಡಬೇಕು ಅನ್ನೋದು ತೋರಿಸುತ್ತೆ, ಇನ್ನು ಕೆಲವರಿಗೆ ತೋರಿಸೋದಿಲ್ಲ. ಅಂಥ ಟೈಮಲ್ಲಿ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿ ಫೀ ಕ್ಯಾಲ್ಕುಲೇಷನ್ ಅಂತ ಹೇಳಿ ಕೊಡಬೇಕಾಗತ್ತೆ. ಆ ರೀತಿ ಕೊಟ್ಟಾಗ ನಿಮ್ಮದು ಎಷ್ಟು ಅಮೌಂಟನ್ನು ನೀವು ಪೇ ಮಾಡಬೇಕು ಅನ್ನೋದು ಇಲ್ಲಿ ಬರುತ್ತೆ. ಅದಾದ ನಂತರ ಇಲ್ಲಿ ನೆಕ್ಸ್ಟು ಸೇವ್ ಅಂತ ಹೇಳಿ ಕೊಡಬೇಕಾಗತ್ತೆ. ಸೇವ್ ಅಂತ ಹೇಳಿ ಕೊಟ್ಟರೆ ಇಲ್ಲಿ ಮತ್ತೆ ಒಂದು ನೋಟಿಫಿಕೇಷನ್ ಬರುತ್ತೆ, ಏನು ಆರ್ ಯು ಶೋರ್ ಯು ವಾಂಟ್ ಟು ಸೇವ್ ದಿಸ್ ಅಪ್ಲಿಕೇಶನ್ ಅಂತ ಹೇಳಿ ಕೇಳುತ್ತೆ. ಓಕೆ ಅಂತ ಕೊಡ್ತೀರಾ. ಓಕೆ ಅಂತ ಕೊಟ್ಟ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೀವು ಒಂದು ಸತಿ ಇದನ್ನು ಕರೆಕ್ಟಾಗಿ ಚೆಕ್ ಮಾಡಿ, ನೀವು ಫಿಲ್ ಮಾಡಿರುವಂತಹ ಡೀಟೇಲ್ಸ್ ಸರಿ ಇದೆಯಾ ಅಂತ ಹೇಳಿ ಎಲ್ಲ ಚೆಕ್ ಮಾಡಿ, ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಆಪ್ಷನಲ್ ಸಬ್ಜೆಕ್ಟ್ಸು, ಲ್ಯಾಂಗ್ವೇಜಸ್ಸು ನೀವು ತೊಗೊಂಡಿರೋದು ಸರಿ ಇದೆಯಾ ಅಂತ ಹೇಳಿ ಚೆಕ್ ಮಾಡಿ ನೆಕ್ಸ್ಟು ಮೇಕ್ ಅ ಪೇಮೆಂಟ್ ಅಂತ ಹೇಳಿ ಕೊಡಿ. ಅದು ಮೇಕ್ ಅ ಪೇಮೆಂಟ್ ಅಂತ ಹೇಳಿ ಕೊಟ್ಟ ಮೇಲೆ ಆರ್ ಯು ಶೋರ್ ಡು ಯು ವಾಂಟ್ ಟು ಮೇಕ್ ಅ ಪೇಮೆಂಟ್, ಆಫ್ಟರ್ ಮೇಕಿಂಗ್ ಪೇಮೆಂಟ್ ದೆರ್ ಈಸ್ ನೋ ಕರೆಕ್ಷನ್ ಅಲೌಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಈ ರೀತಿ ಅಂತಂದರೆ, ನೀವು ಒಂದು ಸತಿ ಪೇಮೆಂಟನ್ನು ಮಾಡಿದ ಮೇಲೆ ಅಲ್ಲಿ ಯಾವುದೇ ರೀತಿ ಚೇಂಜಸನ್ನು ಮಾಡೋದಕ್ಕೆ ಬರೋದಿಲ್ಲ ಫಸ್ಟು. ಆಮೇಲೆ ಇನ್ನೊಂದು, ನೀವು ಈಗ ಪೇಮೆಂಟನ್ನು ಮಾಡಿರ್ತೀರ, ಎಕ್ಸಾಮ್ ಟೈಮಲ್ಲಿ ನಿಮಗೇನೋ ಪ್ರಾಬ್ಲಮ್ ಆಗುತ್ತೆ, ನೀವು ಎಕ್ಸಾಮನ್ನು ಬರೆಯೋಕ್ಕಾಗಲಿಲ್ಲ ಅಂತಂದರೆ ನಿಮಗೆ ಆ ಪೇಮೆಂಟನ್ನು ಯಾವುದೇ ರೀತಿ ರೀಫಂಡನ್ನು ಮಾಡೋದಿಲ್ಲ. ಹಾಗೆಯೇ ನೆಕ್ಸ್ಟ್ ಪೇಮೆಂಟಿಗೆ ಕೂಡ ಅದು ಅಡಿಷನ್ ಆಗಿ ತೊಗೊಳ್ಳೋದಕ್ಕೆ ಬರೋದಿಲ್ಲ. ನೀವು ಒಂದು ಸತಿ ಪೇಮೆಂಟ್ ಮಾಡಿದ ಮೇಲೆ ಮುಗೀತು. ಹಾಗಾಗಿ ಪೇಮೆಂಟ್ ಮಾಡುವಾಗ ಸರಿಯಾಗಿ ಯೋಚನೆ ಮಾಡಿಬಿಟ್ಟು ಪೇಮೆಂಟನ್ನು ಮಾಡಿ. ಒಂದು ವೇಳೆ ನೀವು ಎಕ್ಸಾಮ್ ಫೀಸನ್ನು ಕಟ್ಬಿಟ್ಟಿದ್ದೀನಿ, ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ ಅಂತಂದರೆ ನೀವು ಮತ್ತೆ ನೆಕ್ಸ್ಟ್ ಇಯರ್ ಎಕ್ಸಾಮ್ ಬರೆಯೋಷ್ಟೊತ್ತಿಗೆ ಕೂಡ ಹೊಸದಾಗಿ ಪೇಮೆಂಟನ್ನು ಮಾಡಿಕೊಂಡು ಎಕ್ಸಾಮನ್ನು ಬರೀಬೇಕಾಗತ್ತೆ. ಹಾಗಾಗಿ ಸರಿಯಾಗಿ ಯೋಚನೆ ಮಾಡಿ ಪೇಮೆಂಟನ್ನು ಮಾಡಿ. ಓಕೆ ಅಂತ ಹೇಳಿ ಕೊಟ್ಟರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲೂ ಕೂಡ ನಿಮ್ಮದು ಡೀಟೇಲ್ಸ್ ಎಲ್ಲ ಇರುತ್ತೆ. ಮತ್ತೊಂದು ಸತಿ ಚೆಕ್ ಮಾಡಿ ಇಲ್ಲಿ ಲಾಸ್ಟಲ್ಲಿ ಒಂದು ಟಿಕ್ ಮಾಡೋದಕ್ಕೆ ಕೇಳಿದ್ದಾರೆ. ಐ ಅಗ್ರಿ ದ ಅಬೋವ್ ಇನ್ಫಾರ್ಮೇಷನ್ ಈಸ್ ಕರೆಕ್ಟ್ ಅಂತ ಹೇಳಿ ನೀವು ಅದ್ರ ಮೇಲೆ ಬ್ಲೂ ಟಿಕ್ಕನ್ನು ಮಾಡಿಕೊಂಡು ಮೇಕ್ ಪೇಮೆಂಟ್ ಅಂತ ಹೇಳಿ ಕೊಡಬೇಕಾಗತ್ತೆ. ಇದಾದ ನಂತರ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಯಾವುದರ ಮೂಲಕ ಪೇಮೆಂಟನ್ನು ಮಾಡ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ಕೇಳ್ತಾ ಇದೆ. ನೀವು ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಯಾವುದರ ಮೂಲಕ ಬೇಕಾದರೂ ನೀವು ಪೇಮೆಂಟನ್ನು ಮಾಡ್ಬೋದು. ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಒಂದು ವೇಳೆ ನೀವು ಕ್ರೆಡಿಟ್ ಕಾರ್ಡನ್ನ ಅಥವಾ ಡೆಬಿಟ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಕಾರ್ಡ್ ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಪೇಮೆಂಟನ್ನು ಗೂಗಲ್ ಪೇ ಅಥವಾ ಪೇಟಿಎಮ್, ಫೋನ್ಪೇ ಮಾಡೋದಾದರೆ ನೀವಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ
ನಿಮಗೆ ಡೈರೆಕ್ಟ್ ಲಿಂಕ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು OTP ಬರುತ್ತೆ, OTPಯನ್ನು ಹಾಕಿ ಪೇಮೆಂಟನ್ನು ಮಾಡಬೇಕಾಗತ್ತೆ. ಇಲ್ಲಿ ನಾನೀಗ ಸದ್ಯಕ್ಕೆ ಪೇಮೆಂಟ್ ಮಾಡ್ತಾ ಇಲ್ಲ, ನಿಮಗೆ ತೋರಿಸೋದಕ್ಕೋಸ್ಕರ ಇದನ್ನು ಓಪನ್ ಮಾಡಿರೋದ್ರಿಂದ ನಾನೀಗ ಬ್ಯಾಕ್ ಹೋಗ್ತಾ ಇದ್ದೀನಿ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ಪೇಮೆಂಟ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಆದರೆ ದಯವಿಟ್ಟು ಕೇಳ್ಬೋದು. ಹಾಗೆಯೇ ಪೇಮೆಂಟ್ ಮಾಡುವಾಗ ಒಂದು ಸತಿ ಸರಿಯಾಗಿ ಚೆಕ್ ಮಾಡಿಕೊಂಡು ಕ್ರಾಸ್ ಚೆಕ್ ಮಾಡಿಕೊಂಡು ಹಾಕಿ, ಆಮೇಲೆ ಪೇಮೆಂಟನ್ನು ಬ್ಯುಸಿ ಇರೋ ಟೈಮಲ್ಲಿ ಬಿಟ್ಬಿಟ್ಟು, ಯಾಕಂತಂದರೆ ಸರ್ವರ್ ಬ್ಯುಸಿ ಆದರೆ ಕೆಲವೊಂದು ಟೈಮು ಪೇಮೆಂಟ್ ಆಗೋದು ಕೂಡ ಸಮಸ್ಯೆ ಆಗುತ್ತೆ. ಆಮೇಲೆ ನೀವು ಪೇಮೆಂಟ್ ಮಾಡಿಬಿಟ್ಟಿರ್ತೀರ, ಪೇಮೆಂಟ್ ಮಾಡಿದ್ಮೇಲೆ ನಿಮ್ಗೊಂದು ರೆಸಿಪ್ಟ್ ಬರುತ್ತಲ್ಲ, ಅದನ್ನ ಡೌನ್ಲೋಡ್ ಮಾಡಿ ಸೇವ್ ಮಾಡಿ ಇಟ್ಕೋಬೇಕಾಗತ್ತೆ. ನೀವು ಒಂದು ಸತಿ ಕೆಲವೊಬ್ರದ್ದು ಏನಾಗುತ್ತೆ, ಪೇಮೆಂಟ್ ಆಗಿಬಿಡುತ್ತೆ, ರೆಸಿಪ್ಟ್ ಬರೋದಿಲ್ಲ. ಅಂಥವ್ರು ಏನು ಮಾಡ್ತೀರೋ, ವಾಪಸ್ ಇದೆ ಫಸ್ಟ್ ಪೇಜ್ ನೀವೇನು ರಿಜಿಸ್ಟರ್ ನಂಬರ್ನ ಹಾಕಿದ್ರಲ್ವ ಅಲ್ಲಿಗೆ ಬಂದ್ಬಿಟ್ಟು ಡೌನ್ಲೋಡ್ ಅಂತ ಹೇಳಿ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಮಾಡಿರುವಂತಹ ಪೇಮೆಂಟಿದು ರೆಸಿಪ್ಟು ಬರುತ್ತೆ. ಒಂದು ವೇಳೆ ಆಗ ಬರಲಿಲ್ಲ ಅಂತಂದರೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಮತ್ತೆ ಟ್ರೈ ಮಾಡಿ. ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಏನಿದೆಯಲ್ಲ, ಇಲ್ಲಿ ನೀವು ಮಾಡಿರುವಂತಹ ಪೇಮೆಂಟಿಂದು ಎಲ್ಲ ರೆಸಿಪ್ಟ್ಗಳು ಇಲ್ಲಿ ಬರುತ್ತೆ. ಹಾಗಾಗಿ ನೀವು ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಸೊ ಇದಿಷ್ಟು ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಯಾವುದಾದ್ರೂ ಡೌಟ್ಸ್ ಇದ್ದರೆ ನೀವು ದಯವಿಟ್ಟು ಕೇಳ್ಬೋದು. ಎಲ್ಲರೂ ಎಕ್ಸಾಮ್ಗೆ ಓದೋದಕ್ಕೆ ಶುರು ಮಾಡಿ, ಇವತ್ತಿಂದನೇ ಓದೋದಕ್ಕೆ ಶುರು ಮಾಡಿ. ಇನ್ನೇ ನೆಕ್ಸ್ಟ್ ಮಂತಲ್ಲಿ ಎಕ್ಸಾಮ್ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದ ತಕ್ಷಣ ಅದರ ನೆಕ್ಸ್ಟ್ ಮಂತಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಈಗ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಿಂದ ಎಕ್ಸಾಮನ್ನು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಾವು ಹೇಳ್ಬೋದಾಗಿದೆ. ಹಾಗಾಗಿ ಎಲ್ಲರೂ ಬೇಗ ಓದೋದಕ್ಕೆ ಶುರು ಮಾಡಿ, ಚೆನ್ನಾಗಿ ಓದಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.